ಹೆಲೋ ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ಐಸ್ ಕ್ಯಾಂಡಿಯನ್ನು ಮಾಡಿದ್ದೇನೆ. ಇದು ರಸ್ನ ಪೌಡರ್ ಯೂಸ್ ಮಾಡಿದ್ದು ತುಂಬಾ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೆ ಶಾಪಲ್ಲಿ ಹೋಗಿ ತೆಗೆದುಕೊಳ್ಳೋದಕ್ಕಿಂತ ಮನೆಯಲ್ಲೇ ಹೀಗೆ ಮಾಡ್ಬೋದು. ಇಂತಹ ಐಸ್ ಕ್ಯಾಂಡಿ ಮೇಕರ್ ಮನೆಯಲ್ಲಿದ್ದರೆ ನಾವು ಯಾವ ಫ್ಲೇವರಲ್ಲಿ ಕೂಡ ಮಾಡ್ಬೋದು. ನೋಡಿ, ಈಗ ನಾನು 4 ಪಾಪ್ಸಿಕಲ್ ರೆಡಿ ಮಾಡಿದ್ದೇನೆ. ಇದಕ್ಕೆ ಒಂದು ಬೌಲಲ್ಲಿ ನಾನು 2 ಗ್ಲಾಸ್ ನೀರು ತೆಗೆದಿದ್ದೇನೆ. ನಿಮ್ಗೆ ಎಷ್ಟು ಬೇಕಾದ ತೆಗ್ಬೋದು, ಯಾಕಂದರೆ ಇಲ್ಲಿ ನಾನು 4 ಪಾಪ್ಸಿಕಲ್ ಮಾಡಿದ್ದು, 4 ಐಸ್ ಕ್ಯಾಂಡಿ ಮಾಡಿದ್ದು, ಹಾಗಾಗಿ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಅದಕ್ಕೆ 2 ಸ್ಪೂನಷ್ಟು ನಾನು ರಸ್ನ ಪೌಡರ್ ಹಾಕಿದ್ದೇನೆ. ಇಲ್ಲಿ ನಾನು 2-3 ಸ್ಪೂನಷ್ಟು ಸಕ್ಕರೆ ಯೂಸ್ ಮಾಡಿದ್ದೇನೆ. ಯಾಕಂದರೆ ರಸ್ನ ಪೌಡರಲ್ಲಿ ಕೂಡ ಸಕ್ಕರೆ ಇರುತ್ತೆ, ಹಾಗಾಗಿ ನಾನು ಒಂದು 2-3 ಚಮಚದಷ್ಟು ಸಕ್ಕರೆ ಯೂಸ್ ಮಾಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು, ಟೇಸ್ಟ್ ಒಳ್ಳೆಯದಿರುತ್ತೆ. ಹಾಗಾಗಿ ಇಲ್ಲಿ ನಾನು 1/2 ಸ್ಪೂನಷ್ಟು ನಿಂಬೆ ರಸ ಹಾಕಿದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು, ಯಾಕಂದರೆ ಇದು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟೇ. ಸಕ್ಕರೆ, ನಿಂಬೆ ರಸ, ಉಪ್ಪು ಮತ್ತು ರಸ್ನ ಪೌಡರ್ ಇಷ್ಟೇ. ಒಮ್ಮೆ ಟ್ರೈ ಮಾಡಿ. ಬೇಕಿದ್ದರೆ ನೀವು ಖಾಲಿ ರಸ್ನ ಪೌಡರ್ ಹಾಕಿ ಸಕ್ಕರೆ ಹಾಕಿ ಕೂಡ ಮಾಡ್ಬೋದು. ನಾನು ಈ ಥರ ಮಾಡಿದ್ದೇನೆ, ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಇನ್ನು ಇದನ್ನು ಗ್ಲಾಸಲ್ಲಿ ಹಾಕಿ ನಾನು ಈ ಥರ ಈ ಐಸ್ ಕ್ಯಾಂಡಿ ಮೇಕರನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಈ ಥರ ಮೌಲ್ಡಿಗೆ ಹಾಕಬೇಕು. ಇದರಲ್ಲಿ 6 ಮೌಲ್ಡ್ ಬರುತ್ತೆ. ನಾನು 4 ಪಾಪ್ಸಿಕಲ್ ಮಾಡಿದ್ದೇನೆ. ನೋಡಿ, ಈ ಥರ ಎಲ್ಲದಕ್ಕೆ ಹಾಕಿದರೆ ಆಯಿತು ಅಷ್ಟೇ, ಸಿಂಪಲ್. ನೋಡಿ, ಈ ಥರ ಹಾಕಿ ಅದನ್ನು ಕವರ್ ಮಾಡಿದರೆ ಆಯಿತು. ಆಮೇಲೆ ಇದನ್ನು ಫ್ರೀಝರಲ್ಲಿ ಇಡಬೇಕಾಗತ್ತೆ. ನಾನಿಲ್ಲಿ 4-5 ಗಂಟೆ ತನಕ ಫ್ರೀಝರಲ್ಲಿ ಇಟ್ಟಿದ್ದೇನೆ. ಇದು 5 ಗಂಟೆ ಆದಮೇಲೆ ನೋಡಿ, ಇದು ಡೈರೆಕ್ಟಾಗಿ ತೆಗೆದ್ರೆ ಬರಲ್ಲ. ನೋಡಿ, ಈ ಥರ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ತೆಗೆದ್ರೆ ಬೇಗ ಬರುತ್ತೆ. ನೋಡಿ, ಸ್ವಲ್ಪ ಹೊತ್ತು ಈ ಥರ ನೀರಲ್ಲಿ ಡಿಪ್ ಮಾಡಿ ತೆಗೆದ್ರೆ ಬೇಗ ಬರುತ್ತೆ. ನೋಡಿ, ಐಸ್ ಕ್ಯಾಂಡಿ ರೆಡಿ ಆಗಿದೆ. ಕ್ವಿಕ್ ಆ್ಯಂಡ್ ಸಿಂಪಲ್ ರೆಸಿಪಿ ಇದು. ಟ್ರೈ ಮಾಡಿ, ಮಕ್ಕಳಿಗೆ ಹೀಗೆ ಮಾಡಿ ಕೊಡ್ಬೋದು ಶಾಪ್ನಲ್ಲಿ ತೆಗೆಯೋದಕ್ಕಿಂತ. ನೀವು ಬೇರೆ ಫ್ಲೇವರಲ್ಲಿ ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ. ನೋಡಿ ಹೇಗಾಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.